ದಿನದಿಂದ ದಿನಕ್ಕೆ ರಣಾಂಗಣವಾಗ್ತಿದೆ ಗಾಜಾ. ಉಗ್ರ ರೂಪ ಪಡೆದುಕೊಂಡ ಇಸ್ರೇಲ್ ದಾಳಿ, ಮುಗಿಯದ ಯುದ್ಧ ಸ್ಮಶಾನವಾಯಿತು ಗಾಜಾ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವಿನ ಯುದ್ಧ ಏನಿದೆ ಇದು ಶುರುವಾಗಿ ಸುಮಾರು 3 ತಿಂಗಳೇ ಕಳೆದರೂ ಕೂಡ ಯಾವುದೇ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಿಲ್ಲ. ಇದರ ನಡುವೆ ಇಸ್ರೇಲ್ ತನ್ನ ಉಗ್ರ ರೂಪವನ್ನ ಮತ್ತೆ ತೋರಿಸ್ತಾ ಇದೆ. ಇದರಿಂದ ಬೇಸತ್ತಿರುವ ಪ್ಯಾಲೆಸ್ಟೈನ್ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸ್ತಿದೆ. ಅದರಲ್ಲೂ ಕೂಡ ಈ ಪ್ಯಾಲೆಸ್ಟೈನ್ನಲ್ಲಿರುವಂತಹ ಜನರಿಗೆ ಊಟವೇ ಸಿಗ್ತಿಲ್ಲ. ಅಲ್ಲಿನ ಮಕ್ಕಳು ಕುಡಿಯುವ ನೀರಿಗಾಗಿ ಅಂಗಲಾಚ್ತಾ ಇದ್ದಾರೆ. ಇಂತಹದರ ನಡುವೆಯೂ ಕೂಡ ಇದೀಗ ಇಸ್ರೇಲ್ ತನ್ನ ಉಗ್ರ ರೂಪವನ್ನ ಮುಂದುವರಿಸಿದೆ. ಇದಷ್ಟೇ ಸಾಲದು ಎಂಬಂತೆ ಇದೀಗ ಈ ಯುದ್ಧ ಮತ್ತಷ್ಟು ಮುಂದುವರಿದಿದ್ದು, ಅಲ್ಲಿ ಅಂದರೆ ಈ ಗಾಜಾ ಪಟ್ಟಿಯಲ್ಲಿ ಏನು ಎಲ್ಲ ಈ ವೈದ್ಯರಿದ್ರು ಅವರೆಲ್ಲರೂ ಕೂಡ ಇದೀಗ ತೊರೆಯುತ್ತಿದ್ದು ಪ್ಯಾಲೆಸ್ಟೈನ್ಗೆ ಮತ್ತೊಂದು ಆತಂಕ ಶುರುವಾಗಿದೆ. ಹಾಗಾದರೆ ಏನದು ಸ್ಟೋರಿ, ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸದ್ಯ ಗಾಜಾ ಪ್ರದೇಶದಲ್ಲಿ ಎಲ್ಲಿ ನೋಡಿದ್ರೂ ನರಳಾಟ, ಕೂಗಾಟ, ಚೀರಾಟಗಳೇ ಕೇಳಿ ಬರ್ತಿದೆ. ನಮ್ಮನ್ನು ಬದುಕಲು ಬಿಡಿ ಎನ್ನುವಂತಹ ಕೂಗು ಕೇಳಿ ಬರ್ತಿದೆ. ಯುದ್ಧ ನಿಂತರೆ ಸಾಕು ಅಂತ ಒಂದು ಕಡೆ ಕಾಯ್ತಿದ್ರೆ, ಮತ್ತೊಂದೆಡೆ ಶೆಲ್ಗಳ ದಾಳಿ, ಕ್ಷಿಪಣಿಗಳ ಹಾರಾಟದ ಸದ್ದು, ಸಿಡಿಗುಂಡುಗಳ ಆರ್ಭಟ ಕೇಳಿ ಬರ್ತಿದೆ. ಅಲ್ಲಿನ ಜನರಂತೂ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಗಾಜಾ ಸಂಪೂರ್ಣ ಖಾಲಿಯಾಗುವಂತೆ ಕಾಣ್ತಿದೆ. ಅದರಲ್ಲಿಯೂ ಇಷ್ಟು ದಿನ ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರೇ ವಾಪಸ್ ಹೋಗುವ ದೃಶ್ಯಗಳು ಎಲ್ಲೆಡೆ ಗೋಚರಿಸುತ್ತವೆ. ಆಸ್ಪತ್ರೆಯಲ್ಲಿದ್ದಂತಹ ರೋಗಿಗಳು ದಿಕ್ಕು ತೋಚದಂತೆ ಆಗಿದ್ದಾರೆ. ಆದರೆ ಮತ್ತೊಂದು ಕಡೆ ಯುದ್ಧ ನರ್ತನ ಮುಂದುವರೆದಿದೆ. ಪ್ಯಾಲೆಸ್ಟೈನ್ನ ಉಗ್ರರನ್ನು ಎಡೆಮುರಿ ಕಟ್ಟಲು ಇಸ್ರೇಲ್ ಮುಂದಾಗಿದೆ. ಅದಕ್ಕಾಗಿ ಮತ್ತಷ್ಟು ದಾಳಿಯನ್ನು ಹೆಚ್ಚು ಮಾಡಿದೆ. ಅದರ ಭಾಗವಾಗಿಯೇ ಮೊನ್ನೆಯಷ್ಟೇ ಹಮಾಸ್ ಉಗ್ರರ ಉಪ ನಾಯಕ ಏನಿದ್ರು ಆತನನ್ನು ಹತ್ಯೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಈ ಇಸ್ರೇಲ್ ಏನಿದೆ ತನ್ನ ದಾಳಿಯನ್ನು ಕೊಂಚವೂ ಕಡಿಮೆ ಮಾಡಿಲ್ಲ, ಕೊಂಚವೂ ಕನಿಕರವನ್ನು ತೋರುತ್ತಿಲ್ಲ. ಮನ ಬಂದಂತೆ ದಾಳಿ ಮಾಡ್ತಿದೆ. ಹಮಾಸ್ ಉಗ್ರರ ಗಾಜಾ ಪಟ್ಟಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಯುದ್ಧ ನೆಲೆಗಳು ಏನಿವೆ ಅವೆಲ್ಲವೂ ನಾಶವಾಗುವವರೆಗೂ ನಾವು ಯುದ್ಧ ನಿಲ್ಲಿಸುವುದಿಲ್ಲ ಎಂದು ಹೇಳ್ತಾ ಇದೆ. ಸ್ನೇಹಿತರೆ, ಮೊದಲಿಗೆ ಸಣ್ಣ ಪುಟ್ಟ ದಾಳಿಗಳನ್ನು ಮಾಡುತ್ತಿದ್ದಂತಹ ಇಸ್ರೇಲ್ ಇದೀಗ ಮತ್ತಷ್ಟು ದೊಡ್ಡ ದಾಳಿಗಳನ್ನೇ ಮಾಡ್ತಿದೆ. ವೈಮಾನಿಕ ಏನು ವೆಪನ್ಗಳಿವೆ ಅವುಗಳನ್ನು ಕೂಡ ಇದೀಗ ಬಳಸ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೊದಲಿಗೆ ಸುರಂಗ ಮಾರ್ಗಗಳನ್ನು ಮುಚ್ಚುವ ಕೆಲಸವನ್ನು ಮಾಡಿದರು. ಅದಾದ ಮೇಲೆ ಸುರಂಗ ಮಾರ್ಗಗಳಿಗೆ ಏನು ಸಮುದ್ರದ ನೀರಿತ್ತು ಅವುಗಳನ್ನು ಹಾಕುವ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಏನು ಯುದ್ಧದ ಏನಂತಾರೆ ಅವಕ್ಕೆ ಒಂದು ಸ್ಥಳಗಳನ್ನು ಏನು ಇಟ್ಕೊಂಡಿರ್ತಾರೆ ಈ ಹಮಾಸ್ ಉಗ್ರರೇನಿದ್ರು ಅವುಗಳನ್ನು ಕೂಡ ಮುಚ್ಚುವಂಥ ಕೆಲಸವನ್ನು ಮಾಡಿ ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಈ ಪ್ಯಾಲೆಸ್ಟೈನನ್ನು ಮುಗಿಸುವಂಥ ಕೆಲಸವನ್ನು ಈ ಇಸ್ರೇಲ್ ಮಾಡಲು ಮುಂದಾಗಿದೆ. ಇದಷ್ಟೇ ಅಲ್ಲದೆ ಹಲವು ಎಡವಟ್ಟುಗಳನ್ನು ಕೂಡ ಮಾಡಿಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದರೆ ಇಸ್ರೇಲ್ ತನ್ನ ಜನರನ್ನೇ ನಂಬದೆ ಅವರನ್ನೇ ಕೊಂದಂತಹ ಸಂದರ್ಭಗಳು ನಮ್ಮ ಮುಂದೆ ಕಣ್ಣು ಕಟ್ಟುವಂತಿವೆ. ಹೌದು ಸ್ನೇಹಿತರೆ, ಇದೆಲ್ಲದರ ನಡುವೆ ಇದೀಗ ಈ ಪ್ಯಾಲೆಸ್ಟೈನ್ಗೆ ಮತ್ತೊಂದು ಆಘಾತ ಅದೇನು ಎದುರಾಗಿದೆ ಅಂದರೆ ಗಾಜಾ ಪಟ್ಟಿಯನ್ನು ಎಲ್ಲ ವೈದ್ಯರು ಬಿಡ್ತಾ ಇದ್ದಾರೆ. ಯಾಕಂದರೆ ಇಸ್ರೇಲ್ ಮತ್ತು ಈ ಹಮಾಸ್ ಬಂಡುಕೋರರೇನಿದ್ದಾರೆ ಅವರ ಯುದ್ಧವು ಗಾಜಾದ ಕೇಂದ್ರ ಪ್ರಮುಖ ಹಾಸ್ಪಿಟಲ್ ಏನಿದೆ ಆಲ್ ಅಕ್ಸಾ ಮಾರ್ಟಿಯಸ್ ಬಳಿ ಬಂದಿದೆ. ಆ ಕಾರಣದಿಂದ ಇಲ್ಲಿಂದ ಇರುವಂತಹ ವೈದ್ಯರು ಇದೀಗ ಸ್ಥಳಾಂತರವನ್ನು ಮಾಡಿದ್ದಾರೆ. ಇನ್ನು ದೇರ್ ಅಲ್ ಬಲಾಹದಲ್ಲಿರುವಂತಹ ಆಲ್ ಅಕ್ಸಾ ಮಾರ್ಟಿಯಸ್ ಆಸ್ಪತ್ರೆ ಏನಿದೆ ಅಲ್ಲಿನ ಏಜೆನ್ಸಿಗಳು ಹೇಳಿರುವಂತಹ ಮಾತುಗಳನ್ನು ಕೇಳೋದಾದರೆ ಇಲ್ಲಿಯವರೆಗೂ ನೆರವು ಏಜೆನ್ಸಿಗಳು ಇದ್ದವು. ಬಟ್ ಈಗ ಯುದ್ಧ ಇಲ್ಲಿಗೆ ಸಮೀಪಿಸಿರುವಂತಹ ಕಾರಣ ಇದೀಗ ಅವರೆಲ್ಲರೂ ಹೋಗ್ತಾ ಇರುವಂಥದ್ದು ದೊಡ್ಡ ಆಘಾತಕ್ಕೆ ಕಾರಣವಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಸ್ನೇಹಿತರೆ, ಭಾರೀ ವೈಮಾನಿಕ ದಾಳಿಯ ಜೊತೆಗೆ ಇಸ್ರೇಲಿ ಪಡೆಗಳು ಕೇಂದ್ರ ಗಾಜಾದಲ್ಲಿ ಮುನ್ನುಗ್ಗುತ್ತಿರುವಂತೆ ಪ್ರತಿದಿನ ಸಾವು ನೋವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 99 ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 73 ಶವಗಳನ್ನು ಆಸ್ಪತ್ರೆಗೆ ಬಂದಿವೆಯಂತೆ. ಈ ನಡುವೆ ಲೆಬನಾನ್, ಹಿಜ್ಬುಲ್ಲಾ ಸಂಘಟನೆ ಮತ್ತು ಇರಾನ್ ಸಂಘಟಿತ ಉಗ್ರಗಾಮಿ ಗುಂಪುಗಳು ಹಮಾಸ್ ಬಂಡುಕೋರರಿಗೆ ಮೈತ್ರಿ ಮಾಡಿಕೊಂಡು ಬೆಂಬಲ ನೀಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಉಗ್ರಗಾಮಿ ಸಂಘಟನೆಗಳಿವೆ ಒಂದಕ್ಕೊಂದು ಸಂಬಂಧವನ್ನು ಬೆಳೆಸಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಕಾರಣಕ್ಕೆ ಈ ಇಸ್ರೇಲ್ ಹಡಗುಗಳ ಮೇಲೆ ಈ ಎಲ್ಲಿ ಕೆಂಪು ಸಮುದ್ರದಲ್ಲಿ ದಾಳಿಗಳು ನಡೆದಿದ್ವು. ಇದೆಲ್ಲವೂ ಗೊತ್ತಿದೆ. ಇಡೀ ವಿಶ್ವಕ್ಕೆ ಇದರ ಪರಿಚಯ ಕೂಡ ಆಗಿದ್ದು ಆ ಕಾರಣದಿಂದಲೇ.
ಅದಾದ ಬಳಿಕ ಅರಬ್ಬಿ ಸಮುದ್ರದಲ್ಲೂ ಬಂತು. ಅದೆಲ್ಲವೂ ಒಂದು ರೀತಿಯ ಮತ್ತೊಂದು ವಿಚಾರವಾಗಿದೆ. ಇನ್ನು ಇಸ್ರೇಲ್ ಮತ್ತು ಅಮೆರಿಕ ಮತ್ತು ಭಾರತ ಎಲ್ಲ ಸೇರಿ ಅಲ್ಲಿನ ಏನು ಉದ್ವಿಗ್ನ ವಾತಾವರಣ ಇದೆ ಅದನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಏನಿತ್ತು ಅವೆರಡರ ನಡುವೆ ನಡೆಯುತ್ತಿರುವಂತಹ ಯುದ್ಧ ಒಂದು ಹಂತಕ್ಕೆ ಬಂದಿದೆ. ಆಲ್ಮೋಸ್ಟ್ ಇಸ್ರೇಲ್ ಗೆಲುವನ್ನು ಸಾಧಿಸುವ ಹಂತಕ್ಕೆ ಹೋಗಿದೆ. ಆದರೆ ಇಂತಹ ಸಮಯದಲ್ಲಿ ಇದೀಗ ಮತ್ತಷ್ಟು ದಾಳಿಯನ್ನು ಹೆಚ್ಚು ಮಾಡಿದೆ. ಅದರ ನಡುವೆ ಇದೀಗ ಮತ್ತೊಂದು ಆಘಾತ ಏನಂದರೆ, ಇಸ್ರೇಲ್ ಮಾಡುತ್ತಿರುವ ದಾಳಿಗೆ ಯಾರಾದರೂ ಗಾಯಾಳುಗಳು ತುತ್ತಾದರೆ ಅವರನ್ನು ಕಾಪಾಡಲು ಬಂದಂತಹ ವೈದ್ಯರು ಇದೀಗ ಬಿಡ್ತಾ ಇದ್ದಾರೆ. ಯಾಕಂದರೆ ಯುದ್ಧ ಈಗ ಪ್ರಮುಖ ಹಾಸ್ಪಿಟಲ್ ಹತ್ರ ಹೋಗ್ತಿರೋದು ಒಂದು ದುರಂತವೇ ಸರಿ. ಅದೇನಾದರೂ ಆಗಲಿ ಸ್ನೇಹಿತರೆ, ಆದಷ್ಟು ಬೇಗ ಈ ಯುದ್ಧ ನಿಲ್ಲಿ ದೇಶಕ್ಕೆ ಒಂದು ರೀತಿ ಮತ್ತು ಅಲ್ಲಿನ ನಾಗರಿಕರಿಗೆ ಒಂದು ರೀತಿಯ ಸಮಾಧಾನ ಸಿಗಲಿ ಅನ್ನೋದು ನಮ್ಮ ಆಶಯ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.